ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಏನಪ್ಪ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ, ನಮಗೆ ಬೆಂಗಳೂರಲ್ಲಿ ಒಂದು 150 ಜನ ಇನ್ವೈಟ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ನಮ್ಮೂರಿಂದ ಬೆಂಗಳೂರಿಗೆ ಹೋಗಿರೋರು ಆ್ಯಂಡ್ ಬೆಂಗಳೂರಲ್ಲಿ ಇರೋರು ಸೊ ಒಂದು 150 to 160 ಮೆಂಬರ್ಸ್ ಪರಿಚಯ ಇದ್ದಾರೆ. ಸೊ ಅಷ್ಟೊಂದು ಜನಕ್ಕೆ ನಾವು ಯಾವ ಥರ ಪ್ಲ್ಯಾನ್ ಮಾಡಿ ಹೇಳ್ತೀವಿ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬೆಂಗಳೂರಲ್ಲಿ ಹೇಳೋಕ್ಕೆ ಅಂತ. ಸೊ ನೀವು ಈ ಥರನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಸೊ ಎಫಿಷಿಯೆಂಟಾಗಿ ಹೇಳ್ಬೋದು, ಇನ್ವೈಟ್ ಮಾಡ್ಬೋದು. ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು, ಬಟ್ ಆದರೆ ಪಕ್ಕಾ ಹೇಳ್ಬೋದು. ಯಾಕಂದರೆ ಇವಾಗ 150 ಜನ ಅಂತಂದರೆ ನಾವು ಒಬ್ಬರೇ ಹೋಗ್ತಿಲ್ಲ. ಸೊ ನಮ್ಮಮ್ಮ ನಮ್ಮ ಅಣ್ಣ ಒಂದು ಹತ್ರ ಹೋಗ್ತಿದ್ರೆ, ನಾನು ನಮ್ಮ ಅಪ್ಪ ಒಂದು ಹತ್ರ ಹೋಗ್ತಿದ್ವಿ. ಸೊ ಇವಾಗ ಡಿವೈಡ್ ಮಾಡ್ಬೇಕು ತಾನೆ. ಸೊ ರೂಟ್ನ ಡಿವೈಡ್ ಮಾಡಬೇಕು ಯಾರ್ಯಾರು ಅಂತ. ಇವಾಗ ನಾವು ಯಾರೋ ಬರ್ದಿರೋರು ನಾನು ಹೆಸರನ್ನು ಬರ್ದಿದ್ದೀನಿ, ಲಿಸ್ಟ್ ಮಾಡಿದ್ದೀನಿ. ಓಕೆನಾ, ಯಾವ ಏರಿಯಾ ಅಂತ ನನಗೆ ಗೊತ್ತು ಚೆನ್ನಾಗಿ. ಸೊ ನಾನು ನಮ್ಮ ಪಪ್ಪನ ಜೊತೆ ಬಂದರೆ ನಮ್ಮ ಪಪ್ಪನಿಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಅಲ್ವಾ. ಸೊ ಇವಾಗ ನಮ್ಮ ಅಮ್ಮನಿಗೆ ಸ್ವಲ್ಪ ಜನ ಗೊತ್ತಿಲ್ಲದಿರ್ಬೋದು, ಆಯಿತಾ. ನಮ್ಮ ಅಪ್ಪಾಜಿಗೆ ಪರಿಚಯ ಇರೋರು ಅಮ್ಮಂಗೆ ಗೊತ್ತಿಲ್ಲದಿರ್ಬೋದು. ಸೊ ಅವರಿಗೆ ಆ ಲಿಸ್ಟಲ್ಲಿ ಅವರಿರ್ಬೋದು, ಆಯಿತಾ. ಅವರಿಗೆಲ್ಲ ಯಾವ ಥರ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ನನಗೂ ಈ ಥರ ನಾವು ಏನೇನು ಮಾಡಿದ್ವಿ ಅಂತ ನಿಮಗೆ ಒಂದು ವಿಡಿಯೋ ಥ್ರೂ ಒಂದು ಡಾಕ್ಯುಮೆಂಟ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ, ಆಯಿತಾ. ಸೊ ಬನ್ನಿ ಹೇಳ್ತೀನಿ ನಾನು ಯಾವ ಥರ ಬೆಂಗಳೂರಿಗೆ ಪ್ಲ್ಯಾನ್ ಮಾಡಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಇನ್ವೈಟ್ ಮಾಡಬೇಕಂದ್ರೆ ಫಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ ಲಿಸ್ಟ್ ಮಾಡಬೇಕು, ಯಾರೆಲ್ಲ ಇದ್ದಾರೆ ಅಂತ. ಒಂದು ಬುಕ್ಕಲ್ಲಿ ಬುಕ್ ಅಥವಾ ಏನೋ ಒಟ್ಟು ಲಿಸ್ಟ್ ಮಾಡಬೇಕು, ಯಾರನ್ನೂ ಬಿಡ್ದಂಗೆ ಲಿಸ್ಟ್ ಮಾಡಬೇಕು ಫಸ್ಟು. ಸೊ ಲಿಸ್ಟ್ ಮಾಡಿದ್ದಾದಮೇಲೆ ಸೊ ಎಲ್ಲರಿಗೂ ಕಾಲ್ ಮಾಡಿ, ಆಯಿತಾ. ಸೊ ಎಲ್ಲರಿಗೂ ಕಾಲ್ ಮಾಡಿ ಯಾವ್ಯಾವ ಏರಿಯಾದಲ್ಲಿ ಇದ್ದೀರಾ, ಸೊ ನಿಮ್ಮ ಮೇನ್ ಏರಿಯಾ ಆಯಿತು. ಸೊ ಇವಾಗ ನಮ್ಮದು ಫಸ್ಟ್ ತೋರಿಸ್ತೀನಿ ನಾನು. ಇವಾಗ ನಮ್ಮ ಲೊಕೇಶನ್ ಆಯಿತಾ. ಸೊ ಅವರು ಬಸವೇಶ್ವರ ನಗರದಲ್ಲಿ ಇದ್ದಾರೆ. ಸೊ ಈ ಥರ ನನಗೆ ಗೊತ್ತು ಆ್ಯಕ್ಚುಲಿ ಅಲ್ಲಿ ಯಾರ್ಯಾರು ಎಲ್ಲಿದ್ದಾರೆ ಅಂತ ಸ್ವಲ್ಪ ಜನ ಗೊತ್ತಿಲ್ಲದೆ ಇರೋರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೊ ಅದು ಯಾವ ಏರಿಯಾ ಅಂತ ನೀವು ಕೇಳ್ಕೋಬೇಕು. ಸೊ ಒಂದು ಫೋನ್ ಮಾಡೋದ್ರಿಂದ ಅವ್ರದ್ದು ಕರೆಕ್ಟ್ ನಂಬರ್ ಯಾವುದು ಅಂತ ಗೊತ್ತಾಗುತ್ತೆ. ನಮಗೆ ಪರಿಚಯ ಇರ್ತಾರೆ, ತುಂಬ ದಿವಸ ಆಗಿರುತ್ತೆ ಮಾತಾಡಿದ್ವಿ. ಅದು ನನಗಾಗಿರೋ ಎಕ್ಸ್ಪೀರಿಯನ್ಸಸ್ನ ನಾನು ಹೇಳ್ತಿದ್ದೀನಿ. ಸೊ ಆ್ಯಂಡ್ ಇವಾಗ ಅವ್ರ ಏರಿಯಾ ತಿಳ್ಕೊಬೇಕಂದ್ರೆ ಅವ್ರ ಫೋನ್ ನಂಬರ್ ಬೇಕು. ಸೊ ಅವ್ರ ಫೋನ್ ನಂಬರ್ನ ನಾವು ಯಾರ ಹತ್ರನೂ ಇಸ್ಕೊಂಡಿರ್ತೀವಿ, ಆಯಿತಾ. ಬಟ್ ಪರಿಚಯ ಇರ್ತಾರೆ, ಫೋನ್ ನಂಬರ್ ಇರೋಲ್ಲ. ಯಾವುದೋ ಒಂದು ರಿಲೇಷನ್ನಿಂದ ಪರಿಚಯ ಇರ್ತಾರೆ, ಓಕೆ, ಅವರು ಕರೆದಿದ್ರು ಅಥವಾ ಅವ್ರು ಮಾತಾಡ್ಸಿದ್ರು ಆ ಥರ. ಬಟ್ ಫೋನ್ ನಂಬರ್ ಇಲ್ಲ. ಅವ್ರ ರಿಲೇಟಿವ್ಸ್ ಯಾರಾದರೂ ಫೋನ್ ನಂಬರ್ ಕೊಟ್ಟರೆ ಅದು ಕರೆಕ್ಟ್ ಇದು ಇಲ್ಲ ಅಂತಲೂ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅವ್ರ ಏರಿಯಾನೂ ಗೊತ್ತಾಗ್ಬಿಡುತ್ತೆ ಅಲ್ವಾ. ಆ್ಯಂಡ್ ಅವ್ರನ್ನ ಮಾತಾಡ್ಸಂಗೂ ಆಗ್ಬಿಡುತ್ತೆ. ಸೊ ಹಿಂಗೆ ಬರ್ತಿದ್ದೀವಿ, ಗೊತ್ತಿಲ್ಲ ಯಾವಾಗ ಬರ್ತೀವಿ ಅಂತ ನಾವು ಫೋನ್ ಮಾಡ್ಕೊಂಡು ಬರ್ತೀವಿ ಸೊ ಅಂತ ಹಂಗಂತ ಹೇಳಿ ಅವ್ರ ಏರಿಯಾ ತಿಳ್ಕೊಂಡು ಆಯಿತಾ. ಸೊ ಹಂಗೆ ಪ್ರತಿಯೊಬ್ಬರದ್ದು ಏರಿಯಾನ ಲಿಸ್ಟ್ ಮಾಡ್ಕೊಂಡ್ವಿ, ಆಯಿತಾ. ಫಸ್ಟು ಯಾರೆಲ್ಲ ಇನ್ವೈಟ್ ಮಾಡಬೇಕು ಅಂತ ಅದೊಂದು ಲಿಸ್ಟು. ಸೊ ನೆಕ್ಸ್ಟು ಆ ಲಿಸ್ಟಲ್ಲಿ ಯಾರೆಲ್ಲ ಯಾವ್ಯಾವ ಏರಿಯಾದಲ್ಲಿ ಇದ್ದಾರೆ ಅಂತ ಒಂದು ಲಿಸ್ಟ್ ಪಕ್ಕದಲ್ಲಿ, ಓಕೆನಾ. ಅದು ಪಕ್ಕದಲ್ಲೇ ಮಾಡ್ಕೋಬೋದು ಅಥವಾ ಹೊಸ್ದಾಗಿ ಒಂದು ಲಿಸ್ಟು ಮಾಡ್ಬೋದು. ಸೊ ಆಯಿತಾ. ಅದಾದಮೇಲೆ ಅದ್ರ ಪಕ್ಕಕ್ಕೆ ಫೋನ್ ನಂಬರ್. ಸೊ ನೇಮು, ಏರಿಯಾ, ಫೋನ್ ನಂಬರ್ ಇಷ್ಟಿಟ್ಬಿಟ್ರೆ ಸೊ ಇವಾಗ ನಮ್ಮಮ್ಮ ನಮ್ಮ ಅಣ್ಣ ಒಂದು ಕಡೆ ಹೋಗ್ತಾರಲ್ವಾ, ಅವರಿಗೂ ಏನು ಯಾರು ಗೊತ್ತೇ ಇಲ್ಲ ಅಂದ್ರೂ ಸೊ ಇವಾಗ ಫೋನ್ ನಂಬರ್ ಕೊಟ್ಟಿರ್ತೀವಿ, ಏರಿಯಾಗೆ ಗೊತ್ತಿರುತ್ತೆ. ಸೊ ಏರಿಯಾ ನಾನು ಯಾಕೆ ಅಂತ ಮುಂದೆ ಹೇಳ್ತೀನಿ. ಫೋನ್ ನಂಬರ್ ಇದ್ದಾಗ ಸೊ ಆ ಏರಿಯಾದಲ್ಲಿದ್ದಾಗ ಫೋನ್ ಮಾಡಿದ ತಕ್ಷಣ ನಾವು ಬೆಂಗಳೂರಲ್ಲಿ ನಾವು ಕಿಲೋಮೀಟ್ರ್ ಲೆಕ್ಕನೇ ಹಾಕ್ಬಾರ್ದು. 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ, ಇದ್ದಿದ್ದ ಜಾಗದಿಂದ ಹೋಗಲೇಬೇಕಾಗುತ್ತೆ ಅಲ್ವಾ. ಸೊ ಆ ಥರ ಫೋನ್ ಮಾಡ್ಕೊಂಡು ಹೋಗ್ತಾರೆ. ಯಾರೇ ಆದ್ರೂ ಇವಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮ್ಮ ಮನೆಯವ್ರು ಹೋಗ್ತೀವಿ ಯಾರಾದರೂ ಒಬ್ರು ಅಂದರೆ ಅವ್ರಿಗೆ ಗೊತ್ತೇ ಇರುತ್ತೆ. ಅಮ್ಮ ಹೋಗ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 90% ಗೊತ್ತಿರುತ್ತೆ, ಒಂದು 10% ಏನೂ ಗೊತ್ತಿರಲ್ಲ. ಅವ್ರನ್ನ ಫೋನ್ ಮಾಡಿ ಈ ಥರ ಏನು ಈ ಥರ ಅವ್ರದ್ದು ನಾವು ಬರ್ತಿದ್ದೀವಿ, ನಾವು ಇವಾಗ ನಮ್ಮ ಅಪ್ಪಾಜಿ ಹೆಸರು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮಮ್ಮ ನಮ್ಮ ಅಪ್ಪಾಜಿ ಹೆಸರು ಹೇಳಿದ್ರೆ ಗೊತ್ತಾಗುತ್ತಲ್ಲಿ, ಅಥವಾ ನಮ್ಮ ಅಮ್ಮಂಗೆ ಗೊತ್ತಿರೋರೇ ಇರ್ತಾರೆ. ಸೊ ಈ ಥರ ಬರ್ತಿದ್ದೀವಿ ಅಂತ ಹೇಳಿದರೆ ಅವರು ಲೊಕೇಶನ್ ಕಳಿಸ್ತಾರೆ. ಸೊ ಅಲ್ಲಿ ಹೋಗ್ಬೋದು.
ಓಕೆನಾ. ಸೊ ಅದಕ್ಕೆ ನಂಬರ್ನ ನಾವು ನೋಟ್ ಮಾಡಬೇಕು. ಎಲ್ಲರ ನಂಬರು ಗೊತ್ತಿರೋರಾಗಲಿ ಗೊತ್ತಿಲ್ಲದಾಗಲಿ. ಇವಾಗ ನಾವು ಬೆಂಗಳೂರು ಒಳಗೆ ಹೋದ ತಕ್ಷಣ ಯಾರು ಯಾವ ಕಡೆ ಹೋಗ್ತೀವಿ ಅಂತ ಗೊತ್ತಿರಲ್ಲ ಅಲ್ವಾ. ಹಂಗಾಗಿ ಸೊ ಎಲ್ಲರ ನಂಬರು ಲಿಸ್ಟ್ ಮಾಡಬೇಕು ಫಸ್ಟು. ಅದಾದಮೇಲೆ ಏರಿಯಾ ಯಾಕಪ್ಪ ಅಂದರೆ ಇವಾಗ ನಮ್ಮದು 150 ಜನ ಇದ್ದಾರೆ. ಸೊ 150 ಜನಕ್ಕೆ 43 ಏರಿಯಾದಲ್ಲಿ 150 ಜನ ಇದ್ದಾರೆ. ಓಕೆನಾ. ಅಲ್ಲಲ್ಲಿ ಒಂದು ಏರಿಯಾದಲ್ಲಿ ಒಂದು ಜಾಸ್ತಿ ಜನ ಇದ್ದಾರೆ, ಒಂದು ಏರಿಯಾದಲ್ಲಿ ಒಬ್ಬರು ಇಬ್ಬರು ಈ ಥರ ಇದ್ದಾರೆ ಆಯಿತಾ. ಸೊ ಇವಾಗ ಇಲ್ಲಿ ಹೆಂಗೆ ನಾವು ಲೋಕಲಲ್ಲಿ ಹೋದರೆ ಒಂದು ಬೆಲ್ಟ್ ಈ ಕಡೆ ಒಂದು ರೂಟ್ ಹೋಗ್ಬಿಟ್ರೆ ಸೊ ಒಂದು 10ರಿಂದ 15 ರೂಟ್ ಕವರ್ ಮಾಡ್ತೀವಲ್ವಾ. ಸೊ ಅದೇ ರೀತಿ ಇಲ್ಲೂ ಏರಿಯಾ ವೈಸ್ ಕವರ್ ಮಾಡೋ ಥರ ನೀವು ಅದೊಂದು ರೂಟ್ ಮಾಡೋಕ್ಕೋಸ್ಕರ ನೀವು ಏರಿಯಾನ ಕೇಳಬೇಕು. ಸೊ ಏರಿಯಾನ ಕೇಳೋದ್ರಿಂದ ನಿಮ್ಗೊಂದು ಫೋನ್ ನಂಬರ್ ವೆರಿಫಿಕೇಷನ್ ಆಗುತ್ತೆ ಮತ್ತು ಒಂದು ಏರಿಯಾನ ಕೇಳೋದಂಗೆ ಆಗುತ್ತಲ್ವ. ಸೊ ಅದಕ್ಕೆ ಏರಿಯಾ ಕೇಳಿ. ಸೊ ಪ್ರತಿಯೊಂದು ಏರಿಯಾ ಅಂದರೆ ಇವಾಗ ನಮಗೆ ಚಿಕ್ಕಬಳ್ಳಾಪುರ ಬೆಲ್ಟ್ ಓಕೆನಾ. ಚಿಕ್ಕಬಳ್ಳಾಪುರ, ದಾಸರಹಳ್ಳಿ, ಎಂಟನೇಮೈಲಿ, ಸೊ ಗೊರಗುಂಟೆಪಾಳ್ಯ ಮಾಡಿಲ್ಲ. ಸೊ ಬಗ್ಲುಗುಂಟೆ, ಮಾದಾವರ, ನಾಗಸಂದ್ರ ಆಯಿತಾ, ಸಪ್ತಗಿರಿ ಕಾಲೇಜು, ಆಚಾರ್ಯ ಕಾಲೇಜು. ಸೊ ಇದೊಂದು ಬೆಲ್ಟ್ ಮಾಡಿದ್ದೀವಿ ನಾವು ಆಯಿತಾ. ಇಲ್ಲೆಲ್ಲ ತುಂಬ ಜನ ಇದ್ದಾರೆ, ಯಾಕಂದರೆ ನಮ್ಮ ಕಡೆಯವರು ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಇಲ್ಲೊಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ಯಲಹಂಕ ಸೈಡ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಯಲಹಂಕ ಸೈಡ್ದೇ ಒಂದು ಅಂದರೆ ಒಂದು ರೂಟ್ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಹೆಬ್ಗೋಡಿ, ಬೊಮ್ಮಸಂದ್ರ, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಹೊಸೂರು ರೋಡು ಓಕೆನಾ. ಇದು ಒಂದು ಬೆಲ್ಟು, ಇಲ್ಲೊಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ಅದೊಂದು ಬೆಲ್ಟ್ ಮಾಡಿದ್ದೀನಿ. ಮತ್ತು ಆ ಕಡೆ ವರ್ತೂರು, ವೈಟ್ಫೀಲ್ಡು ಓಕೆನಾ, ಮಾರ್ತಾಡಿ ಆ ಕಡೆ ಒಂದು ಬೆಲ್ಟ್ ಮಾಡಿದ್ದೀನಿ. ಸೊ ಟೋಟಲ್ ನಾನು 6 ರೂಟ್ ಮಾಡಿದ್ದೀನಿ. ನಮಗೆ ಇರೋ ಜನ ಮತ್ತು ಏರಿಯಾ ನೋಡಿಕೊಂಡು ಸೊ ನಾನು 6 ರೂಟ್ನ ಮಾಡಿದ್ದೀನಿ ಆಯಿತಾ. ನಿಮಗೆ ನೀವು ಲೈಕ್ ಇವಾಗ ನಮಗಿಂತ ಜಾಸ್ತಿ ಜನನೂ ಗೊತ್ತಿರ್ಬೋದು ಅಥವಾ ನಮಗಿಂತ ಕಮ್ಮಿ ಜನನೂ ಗೊತ್ತಿರ್ಬೋದು ನಿಮಗೆ. ಸೊ ಈ ಥರ ಮಾಡಿದರೆ ಸೊ ನಿಮಗೆ ಯಾರಾದರೂ ಹೋಗಲಿ, ನಿಮ್ಮ ಫ್ಯಾಮಿಲಿಲಿ 4 ಜನ ಈಗ ನಾನು, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಅಕ್ಕ ಇದ್ದಾರಲ್ಲ. ಸೊ ಇವಾಗ ನಮ್ಮ ಅಕ್ಕಗೆ ಇದರಲ್ಲಿ ಆಲ್ಮೋಸ್ಟ್ ಒಂದು 50% ಗೊತ್ತು, ಇನ್ನೂ 50% ಗೊತ್ತಿರಲ್ಲ ಆಯಿತಾ. ಸೊ ಅವಾಗ ಫೋನ್ ಮಾಡ್ಕೊಂಡು ಸೊ ಇವ್ರ ಮಕ್ಕಳು ನೀವು ಮದುವೆಗೆಲ್ಲ ಕೊಡ್ತಿದ್ದೀವಿ ಗೊತ್ತಾಗ್ಬಿಡುತ್ತೆ. ಎಂಥರಿಗೂ ನಮ್ಮ ಅಪ್ಪಾಜಿ ಗೊತ್ತಂದ್ರೆ ನಾವು ಗೊತ್ತೇ ಇರ್ತೀವಿ ಅಲ್ವಾ. ಹಾಗಾಗಿ ಸೊ ಯಾರು ಹೋದ್ರೂ ಅವ್ರ ನಂಬರ್ ಇದ್ಬಿಟ್ರೆ ಆಯಿತು, ಫೋನ್ ಮಾಡ್ಕೊಂತಾರೆ, ಅವ್ರದ್ದು ಲೊಕೇಶನ್ ಕಳಿಸ್ಕೊಂತಾರೆ, ಟಕ್ಕನ ಹೋಗ್ಬಿಡ್ತಾರೆ ಅಲ್ವಾ. ಆ ಥರ ಮಾಡಬೇಕು. ಆ್ಯಂಡ್ ನಾನು ಇನ್ನೊಂದೇನೆಂದರೆ ಯಾರಿಗೆಲ್ಲ ಬಟ್ಟೆ ಕೊಡಬೇಕು ಆಯಿತಾ, ಯಾರಿಗೆಲ್ಲ ಏನು ಬಟ್ಟೆ ಕೊಟ್ಟು ಇನ್ವೈಟ್ ಮಾಡಬೇಕು ಅವ್ರದ್ದೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ಅವ್ರ ಹೆಸರು ಮುಂದೆ ಒಂದು ಪ್ಲಸ್ ಮಾರ್ಕ್ ಹಾಕಿದ್ದೀನಿ. ಆವಾಗ ನಮಗೆ ಸೊ ಓಕೆ ಬಟ್ಟೆ ಕೊಡಬೇಕು ಅವರಿಗೆ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಹೋಗಲಿಲ್ಲ ಅಂದ್ರೆ ನಮ್ಮ ಅಕ್ಕ ಹೋದ್ರೂ ಗೊತ್ತಾಗುತ್ತೆ, ನಮ್ಮ ಅಮ್ಮ ಹೋದ್ರೂ ಗೊತ್ತಾಗುತ್ತೆ ಅಲ್ವಾ, ಇಲ್ಲ ನಮ್ಮ ಪಾಪ ಹೋದ್ರೂ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಲಿಸ್ಟ್ನ ಮಾಡಿದ್ದೀನಿ. ಸೊ ನಿಮ್ಗೇನು ಅನಿಸ್ತು ಈ ಲಿಸ್ಟ್ ಮಾಡಿರೋದು? ಸೊ ನೀವೇನಾದರೂ ಸಜೆಷನ್ ಇದೆ ಸೊ ಕಮೆಂಟ್ ತಿಳಿಸಿ. ನಾನು ಇನ್ನು 20 ಡೇಸ್ ಆಗುತ್ತೆ, ಅರೌಂಡ್ 20 ಡೇಸ್ ಆಗುತ್ತೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ಮಧ್ಯದಲ್ಲಿ ಬೇರೆ ಕೆಲಸನೂ ಇದೆ. ಸೊ ಆ ಕೆಲಸನೂ ಮುಗಿಸಿ ಇದೆಲ್ಲ ಮುಗಿಸೋಕ್ಕೆ ಒಂದು 15 ಡೇಸ್ ಆದರೂ ಮಿನಿಮಮ್ ಬೇಕು. ಯಾಕಂದರೆ ನಿಮಗೆ ಗೊತ್ತು ಎಲ್ಲರೂ ಸಿಗೋದು, ಇನ್ನೊಂದೇನೆಂದರೆ ಎಲ್ಲ ಸಿಗೋದು ಸಂಜೆ ಹೊತ್ತೆ. ಆಲ್ಮೋಸ್ಟ್ ಹೆಂಗಂದರೆ ಊರ ಕಡೆ ಹೋಗ್ಬಿಟ್ರೆ ಲೋಕಲಲ್ಲೆಲ್ಲ ಯಾರಾದರೂ ಇಲ್ಲ ಅಂದ್ರೂ ಪಕ್ಕದ ಮನೆಗೆ ಕೊಟ್ಟರು ಸೊ ಇನ್ವಿಟೇಷನ್ ಕಾರ್ಡ್ನ ಅವ್ರ ಮನೆಗೆ ಕೊಟ್ಬಿಡ್ತಾರೆ ಅಲ್ವಾ. ಸೊ ಇಲ್ಲಿ ಬೆಂಗಳೂರಲ್ಲಿ ಪಕ್ಕದ ಮನೆಯವ್ರು ಯಾರಂತಾನೆ ಗೊತ್ತಿರಲ್ಲ, ಎಷ್ಟೊಂದು ವರ್ಷ ಇದ್ರೂ ಒಂದೊಂದ್ಸಲ ಮಾತಾಡ್ಸಿರಲ್ಲ ಒಬ್ಬೊಬ್ರು ಅಲ್ವಾ. ಅಥವಾ ಅವರು ಎಲ್ಲೋ ಬಿಸಾಕ್ಬಿಡ್ಬೋದು, ಏನೋ ಬಿಡು ಅಂತ ಇಗ್ನೋರ್ ಮಾಡ್ಬೋದು ಅವರು ಪಕ್ಕದ ಮನೆಯವರು ಯಾರೋ ಬಂದಿದ್ದಾರೆ ಅಂತ. ಸೊ ಹಂಗಾಗುತ್ತೆ. ಆಮೇಲೆ ಎಲ್ಲ ಬೆಂಗಳೂರಿಗೆ ಹೋಗಿರೋದೇ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ. ಸೊ ತುಂಬ ಜನ ಕೆಲಸಕ್ಕೆ ಹೋಗಿರ್ತಾರೆ, ಬೆಳಿಗ್ಗೆ ಹೊತ್ತು 9 to 5 ಹೋಗ್ತಾರೆ ಎಲ್ಲರೂ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಶನಿವಾರ ಭಾನುವಾರ ಜಾಸ್ತಿ ಕೊಡಬೇಕು ಆಯಿತಾ. ಆಮೇಲೆ ಬೆಳಗಿಂದ ಸಂಜೆ ತನಕ ಬೇಕಾದ್ರೆ ಏನಾದರೂ ಬೇರೆ ಕೆಲಸ ಮಾಡಿ ಸೊ ಸಂಜೆ ಒಂದು 6 ಹಂಗೆ ಹೊರಟು ಒಂದು ಅರೌಂಡ್ 12 ತನಕ ಕೊಡ್ಬೋದು. ಯಾಕಂದರೆ 12 ತನಕ ಆಲ್ಮೋಸ್ಟ್ ಎದ್ದಿರ್ತಾರೆ ನಾವು ಬೆಂಗಳೂರಲ್ಲಿ. ಸೊ ಆವಾಗ ಒಂದು 6 to 12 ಅವಾಗ ಒಂದು 5 to 7 hours ಅವಾಗ ಒಂದು ಕೊಡ್ಬೋದು. ಯಾಕಂದರೆ ಅವಾಗ ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಮನೇಲಿ ಜನನೂ ಸಿಗ್ತಾರೆ, ಎಲ್ಲ ಮನೇಲೂ ಜನ ಸಿಗ್ತಾರೆ ಅಲ್ವಾ. ಆ ಥರ ಒಂದು ನೀವು ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ಬೋದು.
ಸೊ ಈ ಥರ ಇದು ನಾನು ಮಾಡಿರೋ ಲಿಸ್ಟು. ಸೊ ನಾನು ಒಂದು ಸ್ವಲ್ಪ ತೋರಿಸ್ತೀನಿ. ಸೊ ನೋಡಿ, ಇದು ನೇಮ್, ಇದು ಏರಿಯಾ, ಫೋನ್ ನಂಬರ್ಸ್, ಈ ಥರ ಮಾಡಿ ಪ್ರತಿಯೊಂದು ಯಾರ್ಯಾರಿಗೆ ನಾವು ಬಟ್ಟೆ ಕೊಟ್ಟಿರಬೇಕು ಅವರಿಗೆಲ್ಲ ಪ್ಲೇಸ್ ಮಾರ್ಕ್ ಹಾಕಿ ಅವ್ರ ಏರಿಯಾ ಮತ್ತು ಫೋನ್ ನಂಬರ್ ಮಾಡಿದ್ದು. ಸೊ ಒಂದೊಂದು ಬೆಲ್ಟು ಅಂದರೆ ಒಂದು ರೂಟ್ ಬೇರೆ 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 ಶೀಟಲ್ಲಿ ಬರೋದು. ಸೊ ಅವ್ರಿಗೆ ಕೊಡಬೇಕು ಆಯಿತಾ. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಫಿಷಿಯೆಂಟಾಗಿ ಏನು ಇನ್ವೈಟ್ ಮಾಡೋಕ್ಕೆ ಒಂದು ಟೈಮ್ ಸಿಗುತ್ತೆ. ಆಮೇಲೆ ಟೈಮ್ಗಿಂತ ನಾವು ಕರೆಕ್ಟಾಗಿ ಇನ್ವೈಟು ಮಾಡ್ತೀವಿ, ಕರೆಕ್ಟ್ ಏನು ಅವ್ರಿಗೆ ಹೋಗಿ ಅಪ್ರೋಚ್ ಮಾಡೋಕ್ಕೆ ಕರೆಕ್ಟ್ ಇದಾಗುತ್ತೆ. ಒಂದು ವಿಜಯನಗರ ಹೋದ ತಕ್ಷಣ ವಿಜಯನಗರ ಯಾರ್ಯಾರು ಇದ್ದಾರೆ ಆ್ಯಂಡ್ ಇಲ್ಲಿ ಬರೀ ಲಿಸ್ಟೇ ನೋಡಬಾರ್ದು. ಈಗ ಅವ್ರು ಇವಾಗ ಹೋದ ತಕ್ಷಣ ಓಕೆ ಇವಾಗ ಹೋದ್ವಾ ಅವ್ರ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋರು ಯಾರಿದ್ದಾರೆ ಅಂತ ಕೇಳಬೇಕು. ಸೊ ಗೊತ್ತಿದ್ದರೆ ಹೇಳ್ಬಿಡ್ತಾರೆ. ಸೊ ನಾವು ಗೊತ್ತಿರೋರು ನಮ್ಮ ಲಿಸ್ಟಲ್ಲಿ ಇರ್ತಾರೆ ಅಂದರೆ ಅಲ್ಲೂ ಒಂದು ಬೆಟರ್ ವೇ ಆಯಿತು ತಾನೇ. ಅಲ್ಲೂ ಓಕೆ ಅಲ್ಲಿ ಹೋಗ್ಬಿಡೋದು, ಅವ್ರಿಗೆ ಇನ್ವೈಟ್ ಮಾಡೋದು ಬರೋದು ಅಷ್ಟೇ. ಸೊ ಇಲ್ಲಿ ಯಾರೆಲ್ಲ ಆಗ್ತಾರೆ ಅವ್ರನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ಇಷ್ಟು ಮಾಡೋದ್ರಿಂದ ನಾವು ನೀಟಾಗಿ ಬೆಂಗಳೂರಲ್ಲಿ ಹೇಳ್ಬೋದು. ಇದು ನನ್ನ ಪ್ಲ್ಯಾನು. ಸೊ ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ, ಬಟ್ ಏರಿಯಾ ವೈಸು ಡಿವೈಡ್ ಮಾಡಿ ಒಂದೊಂದು ರೂಟ್ ವೈಸ್ ಡಿವೈಡ್ ಮಾಡಿದರೆ ನಿಮಗೆ ಇನ್ನೂ ಎಫಿಷಿಯೆಂಟಾಗಿ ಹೇಳ್ಬೋದು ಅಂತ. ಸೊ ನಾನು ಯಾವ ಥರ ಮಾಡಿದೆ ಅಂತ ವಿಡಿಯೋನ ಮಾಡಿದೆ. ಸೊ ನೀವು ನಿಮ್ಮ ರಿಲೇಷನ್ಸ್ ಅಥವಾ ನಿಮ್ಮ ಮನೆಯ ಮದುವೆಯಲ್ಲಿ ಸೊ ನೀವು ಯಾವ ಥರ ಮಾಡಿದ್ರಿ ಅಂತ ಯಾರಾದರೂ ಬೇರೆ ನನ್ನ ಥರ ಬಿಟ್ಟು ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡಿದರೆ ಸೊ ಒಂದು ಕಮೆಂಟ್ ಹಾಕಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯಾವುದೇ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಅಕ್ಕನ ಮದುವೆದು ಪ್ರತಿಯೊಂದು ಸ್ಟೆಪ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಸೊ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿರಬೇಕು. ಸೊ ಇದಾಗಿತ್ತು ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಏನು ನೆಕ್ಸ್ಟ್ ಪ್ರೊಸೆಸ್ ಇದೆ. ಸೊ ನೆಕ್ಸ್ಟ್ ಐ ಥಿಂಕ್ ನಾನು ಏನಪ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಿದ್ದೀವಿ ನಾವು ಹಾಕ್ಕೊಂಡು. ಸೊ ಆ ವಿಡಿಯೋ ಹಾಕ್ತೀನಿ ಅನಿಸುತ್ತೆ. ಸೊ ನೋಡೋದ ಯಾವುದು ನೆಕ್ಸ್ಟ್ ಪ್ರೊಸೆಸ್ ಏನು ಸಿಗುತ್ತೆ ಅಂತ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್.